ಅಮ್ಮ ಅನ್ನೋ ಪದ ಕೇಳಿದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಕಣ್ಣಲ್ಲಿ ನೀರೇ ಬರುತ್ತೆ. ಅಪ್ಪ ಅನ್ನೋ ಪದ ಕೇಳಿದರೆ ಎಲ್ಲರಿಗೂ ಧೈರ್ಯ, ಶಕ್ತಿ, ನನ್ನ ಯಾರ ಮುಂದೆನೋ ಹೆದರ್ಕೋಬೇಕಾಗಿಲ್ಲ, ನಮ್ಮ ಅಪ್ಪ ಇದ್ದಾರೆ ಅನ್ನೋ ಧೈರ್ಯ ಬರುತ್ತೆ ಅಲ್ವಾ. ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದೀಯಾ ಅಂತ ಯಾರಾದರೂ ಕೇಳಿದರೆ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ತಂದೆ ತಾಯಿ ಕಣ್ಣಲ್ಲಿ ನೀರು ಬರದೆ ಹಾಗೆ ನೋಡ್ಕೊಂಡಿದ್ದೀನಿ ಅಂತ ಹೇಳೋದೇ ನಿಜವಾದ ಶ್ರೀಮಂತಿಕೆ. ದೇವರಲ್ಲಿ ನನಗೇನಾದರೂ ಕೊಡು ದೇವರೇ ಅಂತ ಕೇಳೋದಕ್ಕಿಂತ ದೇವರೇ ನನ್ನ ತಂದೆ ತಾಯಿಗೇನಾದರೂ ಕೊಡು, ಅದರಲ್ಲೊಂದು ಪಾಲು ನನಗೆ ಖಂಡಿತ ಎತ್ತಿಟ್ಟಿರ್ತಾರೆ ಅಂತ ಹೇಳೋದೇ ಒಳ್ಳೆಯದಲ್ವಾ. ಅವ್ರಿಗೂ ಸಿಗುತ್ತೆ, ಅವ್ರು ಕೊಟ್ಟಿರೋ ಪ್ರೀತಿ ನಮಗೂ ಸಿಗುತ್ತೆ. ಜೀವನದಲ್ಲಿ ಏನು ಕಳೆದುಕೊಂಡ್ರೂ ಮರಳಿ ಪಡ್ಕೋಬೋದು, ಆದರೆ ತಂದೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಪುನರ್ಜನ್ಮ ಎತ್ತಿ ಬರಬೇಕಾಗುತ್ತೆ. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಸರಿ, ತಂದೆ ತಾಯಿನ ಮಾತ್ರ ದೂರ ಮಾಡ್ಕೋಬೇಡಿ. ಯಾಕಂದರೆ ಆ ಬ್ರಹ್ಮ ಜೀವ ಮಾತ್ರ ಕೊಟ್ಟಿದ್ದಾನೆ, ತಂದೆ ತಾಯಿ ಜೀವನನೇ ಕೊಟ್ಟಿದ್ದಾರೆ. ಹೊರಗೆ ಜೋರಾಗಿ ಮಳೆ ಬರ್ತಿತ್ತು. ನಾನು ನೆನೆದುಕೊಂಡು ಮನೆಗೆ ಬಂದೆ. ಅಣ್ಣ ಕೇಳಿದ್ರು ಛತ್ರಿ ತಗೊಂಡು ಹೋಗ್ಬೋದಿತ್ತಲ್ಲ ಅಂತ. ಅಕ್ಕ ಕೇಳಿದ್ರು ಮಳೆ ಸ್ಟಾಪ್ ಆಗೋ ತನಕ ಮರದ ಕೆಳಗಡೆ ಎಲ್ಲಾದರೂ ನಿಂತು ಬರ್ಬೋದಿತ್ತಲ್ಲ ಅಂತ. ಅಲ್ಲೇ ಕೂತಿರೋ ನಮ್ಮಪ್ಪ ಕೇಳಿದ್ರು ಶೀತ ಆದರೆ ಕಷ್ಟ ಆಗಲ್ವಾ ಮಗಳೇ ಅಂತ. ಇವರೆಲ್ಲರ ಮಾತು ಕೇಳಿ ಒಳಗೆ ಹೋದೆ. ಅಮ್ಮ ನನ್ನ ನೋಡಿ ತಕ್ಷಣ ಟವಲ್ ತೆಗೆದು ನನ್ನ ತಲೆ ಒರೆಸುತ್ತಾ, ಹಾಳಾದ ಮಳೆ ನನ್ನ ಮಗು ಮನೆಗೆ ಬಂದು ತಲುಪಿದ ಮೇಲೆ ಬರಬಾರ್ದಿತ್ತಾ ಎಂದು ಮಳೆಗೆ ಬೈತಿದ್ರು. ಅಮ್ಮ ಅಂದರೆ ಹೀಗೇನೆ. ಅಮ್ಮ ಅಪ್ಪನಿಗೆ ಸರಿಸಾಟಿ ಯಾರೂ ಇಲ್ಲ. ಹೆತ್ತದ್ದು ಅಮ್ಮನಾದರೂ ಒಳಗೊಳಗಡೆ ಹತ್ತದ್ದು ಅಪ್ಪ. ಹುಟ್ಟಿದಾಗ ಕೂಗಿದ್ದು ಅಮ್ಮ ಎಂದು, ಬಿಗಿದಿಟ್ಟು ಉಸಿರು ಬಿಟ್ಟಿದ್ದು ಅಪ್ಪ. ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದು ಹಾಕಿದ್ದು ಅಪ್ಪ. ಕೇಳಿದ್ದೆಲ್ಲ ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದುಗಡೆ ಇರೋ ಕೈ ಅಪ್ಪಂದು. ವಿದ್ಯೆ ತಲೆಗೆ ಹತ್ತಿದ್ದು ಅಮ್ಮನಾದರೂ ಪ್ರತಿದಿನ ದಾರಿದೀಪವಾಗಿದ್ದು ಅಪ್ಪ. ಅರಸಿ ಆರೈಸಿ ಮುತ್ತಿಟ್ಟಿದ್ದು ಅಮ್ಮನಾದರೂ ಪ್ರೀತಿ ವ್ಯಕ್ತಪಡಿಸದೆ ಮೂಕನಾಗಿದ್ದು ಅಪ್ಪ. ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಲ್ಲಿಸುತ್ತಿಲ್ಲ ನಿನಗೆ ಅಪ್ಪ. ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿರುವರೇ ಅಪ್ಪ. ನೋವನ್ನು ಮರೆಯಲು ಕುಡಿಯುತ್ತಿದ್ದೇನೆ ಎಂದು ಮೂಢನಂತೆ ಮಾತನಾಡಬೇಡ. ನಿನ್ನ ತಾಯಿಯ ಹೆರಿಗೆ ನೋವಿಗಿಂತ ಯಾವ ನೋವು ಯಾರಿಗೂ ಇರುವುದಿಲ್ಲ. ಅವರ ಪ್ರೀತಿ, ಅವರ ನಮ್ಮ ಮೇಲಿರೋ ಕಾಳಜಿ, ಇದಕ್ಕೆಲ್ಲ ಬೇರೆ ಯಾವುದನ್ನು ಹೋಲಿಸೋಕ್ಕಾಗಲ್ಲ. ನಿಜನೇ ಅಲ್ವಾ. ಅಪ್ಪ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಹೋದರೆ ಮುಗಿಯೋದು ಇಲ್ಲ. ಅದು ಏನೆಲ್ಲ ಹೇಳಬೇಕು ಅಂತ ಅರ್ಥನೇ ಆಗಲ್ಲ, ಅಷ್ಟೊಂದು ಮಾತುಗಳಿದೆ. ನಿಮಗೂ ಕೂಡ ನಿಮ್ಮ ಅಪ್ಪ ಅಮ್ಮ ಅಂದರೆ ಹೀಗೇ ಅಲ್ವಾ. ಯಾರಿಗೆಲ್ಲ ನಿಮ್ಮ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟನಾ ಲೈಕ್ ಮಾಡಿ. ಥ್ಯಾಂಕ್ ಯು.